ಉತ್ತರ ಕನ್ನಡ ಜಿಲ್ಲೆಯಲ್ಲಿ 80% ಇದ್ದ ಅರಣ್ಯ ಪ್ರದೇಶ 40% ಇಳಿದಿದ್ದು ಅರಣ್ಯ ನಾಶಕ್ಕೆ ಕಾರಣವೇನು ಎನ್ನುವುದರ ಕುರಿತು ವಿಮರ್ಶೆ ನಡೆಸುವ ಜೊತೆಗೆ ಪರಿಸರದ ಮಹತ್ವದ ಕುರಿತು ಜನರಲ್ಲಿ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ನ್ಯಾಯಮೂರ್ತಿ ಎಸ್.ಜಿ. ಪಂಡಿತ್ ಹೇಳಿದರು. ಅರೆಅಂಗಡಿಯಲ್ಲಿ ನಡೆದ ಸಹಸ್ರಾರು ವೃಕ್ಷಾರೋಪಣ ಅಭಿಯಾನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪರಿಸರ ದಿನಾಚರಣೆಯನ್ನ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ ವರ್ಷಪೂರ್ತಿ ನಡೆಯಬೇಕು. ಸಾರ್ವಜನಿಕರಲ್ಲಿ ಪರಿಸರದ ಬಗ್ಗೆ ಅರಿವು ಮತ್ತು ಜಾಗೃತಿ ಮೂಡಬೇಕು ಎಂದರು. ನನ್ನ ಇನ್ನೊಂದು ಆಶಯ ಏನು ಅಂತಂದ್ರೆ, ಪ್ರತಿ ವಿದ್ಯಾರ್ಥಿನಿಯರು ಎಲ್ಲೇ ಮರ ಕಡಿಯುವುದನ್ನ ಪರಿಸರ ನಾಶವನ್ನ ನೋಡಿದ್ರೆ ಅದನ್ನ ತಡೆಗಟ್ಟುವ ಶಕ್ತಿ ನಿಮ್ಮಲ್ಲಿದೆ. ನೀವು ಆ ನಿಟ್ಟಿನಲ್ಲಿ ಮುಂದುವರಿಬೇಕು. ಅವರು ಅರಣ್ಯ ಇಲಾಖೆಯಲ್ಲಿ ಇದ್ದಾರೆ, ಅವ್ರು ಮಾಡ್ಕೊಳ್ತಾರೆ ಬಿಡಿ ಅನ್ನುವ ಮನೋಭಾವ ಇರಬಾರದು. ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಪರಿಸರ ಸಂರಕ್ಷಣೆ ನನ್ನದು, ನಿಮ್ಮದು, ನಮ್ಮೆಲ್ಲರದು ಅಂತ ಹೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗ್ದುಮ್ ಮಾತನಾಡಿ, ಪರಿಸರ ಸಮತೋಲನ ಕಾಯ್ದುಕೊಳ್ಳುವಲ್ಲಿ ಅರಣ್ಯ ಮಹತ್ವದ ಪಾತ್ರ ವಹಿಸುತ್ತದೆ. ಗಿಡಗಳನ್ನ ನೆಡುವುದು ಮಾತ್ರವಲ್ಲದೆ ಅವುಗಳನ್ನ ಪೋಷಣೆ ಸಂರಕ್ಷಣೆ ಮಾಡಬೇಕು ಎಂದರು. ಮಕ್ಕಳನ್ನ ಇನ್ವಾಲ್ವ್ ಮಾಡಬೇಕು. ಬರೀ ಆನೆಗಳ ಮಾತ್ರ ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಬಾರ್ದು, ಚಿಕ್ಕ ಮಕ್ಕಳನ್ನು ಎನ್ವೈರನ್ಮೆಂಟಲ್ ಇಂಜಿನಿಯರ್ ಆಗಬೇಕು. 10 ಜನ ಆಗಿ ನಿಮಗೆಲ್ಲ ಅನುಕೂಲ ಇದೆ, ಮಳೆ ಜಾಸ್ತಿ ಇದೆಯಲ್ಲ. ಈ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ದಕ್ಕೆ ಅಭಾರಿಯಾಗಿದ್ದೇನೆ. ಯು ಆರ್ ಎಟ್ ಅನ್ ಅಡ್ವಾಂಟೇಜ್. ಮಳೆ ಜಾಸ್ತಿ, ಸುದ್ದು ಮರಗಳನ್ನು ಹಚ್ಚಬೇಕು. ಈ ಮರಗಳನ್ನು ಹಚ್ಚಿ ಫೋಟೋ ತಕೊಂಡು ಬೆಲ್ ಮಾಡಿ ಬರೋದಿಲ್ಲ. ಮಕ್ಕಳಾದ್ಮೇಲೆ ಮಾಡ್ತೀರಾ? ಅವನನ್ನ ಡಾಕ್ಟರ್ ಮಾಡಬೇಕು, ಅವನ ಇಂಜಿನಿಯರ್ ಮಾಡಬೇಕು, ಅವ್ನ ಡಾಕ್ಟರ್ ಮಾಡಬೇಕು, ಅವ್ನ ಇಂಜಿನಿಯರ್ ಮಾಡಬೇಕು, ಇಲ್ಲ ಅಂದ್ರೆ CA ಆಗಬೇಕು, ಅಡ್ವೊಕೇಟ್ ಆಗಬೇಕು. ಅಪ್ಪ ಅಮ್ಮ ಕಂಟಿನ್ಯೂಸ್ ಮಾಡಿದ್ದು ಫಾಲೋ. ಆ ಥರ ಸ್ಯಾಪ್ಲಿಂಗ್ಸ್ ಹಚ್ಚಿದ ಮೇಲೆ ಬೆನ್ನು ತೋರಿಸ್ಬಾರ್ದು, ಅನ್ಯಾಯ ಮಾಡಬೇಕು. ನ್ಯಾಯಮೂರ್ತಿ ಪ್ರದೀಪ್ ಸಿಂಗ್ ಯೆರೋರ್ ಮಾತನಾಡಿ, ಪರಿಸರ ರಕ್ಷಣೆಯಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಅಗತ್ಯ ಎಂದರು. ನಾನು ಇನ್ನೂ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆಗಿಲ್ಲ, ಅವ್ರು ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಇದ್ದಾರೆ, ಅವ್ರ ಕರಿಯರ್ ಇದೆ. ಸೊ he said no, he is now notification ಬಂದಿದೆ, ನೀವು ಆಗಿದ್ದೀರಾ ಅಂತ. ನಾನು ಅವ್ರನ್ನ ಕರ್ಕೊಂಡು ಹೋಗಿ ಸೇಮ್ ಥಿಂಗ್ ಜಸ್ಟಿಸ್ ಸಚಿನ್ said that ನಾನು ಬರಬೇಕು ಅಂತ. ಸೊ nevertheless it was a honor and pleasure for me to gladly accept this invitation to be amongst all of you wonderful people and the wonderful people on the stage with legal luminaries on the dais and on the bench and otherwise the lawyers. ನ್ಯಾಯಮೂರ್ತಿ ಅನಂತ್ ರಾಮನಾಥ್ ಹೆಗಡೆ ಮಾತನಾಡಿ, ಪರಿಸರ ರಕ್ಷಣೆ ನಮ್ಮ ಸ್ವಂತ ಕೆಲಸವೆನ್ನುವ ಭಾವನೆ ಅಗತ್ಯ ಎಂದು ಹೇಳಿದರು. ಈ ಮನೋಭಾವನೆ ಬಹಳ ಮುಖ್ಯ. ನೀವು ಮಾಡೋ ಕೆಲಸದ ಶ್ರದ್ಧೆ ಮುಖ್ಯ. ಇವತ್ತೇನೋ ಹೊನ್ನಾವರ ಬಾರ್ನವರೊಂದು 5-10 ಗಿಡ ನೆಟ್ಟಿದ್ದಾರೆ ಅಂತ ಅಲ್ಲಿ ಮುಗಿಬಾರದು. ಶ್ರದ್ಧೆ ಇರಬೇಕು ನಿಮ್ಮಲ್ಲಿ. ಹೊನ್ನಾವರ ಬಾರ್ನವರು ಮಾಡಿದಂತ ಕೆಲಸ, ನಮ್ಮೂರಲ್ಲಿ ಮಾಡಿದಂತ ಕೆಲಸ, ಇದು ನಮ್ಮ ಕೆಲಸ. ಇದನ್ನ ನಾವು 50-100 ವರ್ಷ ಬೆಳೆಸ್ತೇವೆ. ಮುಂದಿನ ಪೀಳಿಗೆಗೂ ಇದೇ ಒಂದು ಸಂದೇಶ ಬಿಟ್ಟು ಹೋಗ್ತೇನೆ, ಒಂದು ವಿಚಾರ ನಿಮ್ಮಲ್ಲಿ ಬರಬೇಕು. ಆ ಕಾರಣಕ್ಕಾಗಿ ನಾನು ತಮ್ಮೆಲ್ಲ ಕೇಳ್ಕೊಳ್ಳೋದಂತಂದ್ರೆ, ಮತ್ತು ಹೊಸರು ಜಿಲ್ಲೆ ಕಂಗೊಳಿಸಲಿ, ಮಂಡ್ಯ ಜಿಲ್ಲೆ ಕೂಡ ಹಸಿರು ಜಿಲ್ಲೆ ಆಗಲಿ, ಕರ್ನಾಟಕ ರಾಜ್ಯ ಹಸಿರು ಜಿಲ್ಲೆ ಆಗಲಿ, ಭಾರತ ದೇಶ ಹಚ್ಚ ಹಸಿರು ದೇಶವಾಗಲಿ. ಅದಕ್ಕೆ ನಿಮ್ಮೆಲ್ಲರ ಕಡೆಯಲ್ಲಿ ನಮ್ಮ ಸಹಕಾರ ಮತ್ತೆ ನಮ್ಮ ಕಡೆಗೆ. ನ್ಯಾಯಮೂರ್ತಿ ಸಿಎಂ ಜೋಶಿ ಮಾತನಾಡಿ, ಸುಸ್ಥಿರ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕಿದ್ದು ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಪ್ರಜೆಯ ಜವಾಬ್ದಾರಿ ಇದೆ ಎಂದರು. ಪರಿಸರದಲ್ಲಿ ಸರ್ಕಾರ ಪ್ಲಾಸ್ಟಿಕ್ ಅನ್ನು ಉಪಯೋಗಿಸಬೇಡಿ, ಪ್ಲಾಸ್ಟಿಕ್ ಚೀಲಗಳನ್ನ ಬಳಸಬೇಡಿ ಅಂತ ಹೇಳಿದೆ. ಆದ್ರೆ ನಾವು ಪಾಲನೆ ಮಾಡ್ತಾ ಇದ್ದೀವಾ? ಇಲ್ಲ. ನೀವು ಕಾರ್ನಲ್ಲಿ ಹೋಗ್ತಾ ಇದ್ದಾಗ ಪಕ್ಕದಲ್ಲಿ ನೋಡ್ತಾ ಹೋದ್ರೆ ಬೇರೆ ಊರಿಗೆ ಎಲ್ಲರೂ ಪ್ರಯಾಣ ಮಾಡಬೇಕಾದ್ರೆ ಅಥವಾ ಬಸ್ನಲ್ಲಿ ಹೋಗ್ಬೇಕಾದ್ರೆ ಪ್ಲಾಸ್ಟಿಕ್ ರ್ಯಾಶ್ಗಳನ್ನೇ ನಾವು ಕಾಣ್ತೀವಿ. ಮುಂದಿನ ಸುಮಾರು 1000 ವರ್ಷಗಳ ಕಾಲ ಕೊಳೆಯಲಾರದಂತ ಕಸವನ್ನ ನಾವು ಇವತ್ತು ಸೃಷ್ಟಿ ಮಾಡ್ತಾ ಇದ್ದೀವಿ. ನಾನು ಪ್ಲಾಸ್ಟಿಕ್ ನಲ್ಲಿ ನೀರು ಕುಡಿಯಲ್ಲ ಅನ್ನುವಂಥದ್ದನ್ನ ನಾವು ಮಾಡಬಹುದಾ? ನನ್ನಿಂದ ಯಾವುದೇ ಪ್ಲಾಸ್ಟಿಕ್ ತ್ಯಾಜ್ಯ ಉತ್ಪಾದನೆ ಆಗೋದಿಲ್ಲ. ನಮ್ಮ ಶಾಲೆಯ, ನಮ್ಮ ಪರಿಸರದ ಕಾರ್ಯಕ್ರಮಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷಿದ್ಧ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಮಾತನಾಡಿ,
ಮನುಷ್ಯ ದುರಾಸೆಯಿಂದ ಪರಿಸರ ನಾಶವಾಗುತ್ತಿದ್ದು ಇದನ್ನ ತಡೆದು ಪರಿಸರ ಸಮತೋಲನ ಕಾಪಾಡಬೇಕು ಎಂದು ಹೇಳಿದರು. ತಾಯಿ ಗರ್ಭಕ್ಕೆ ಮಗು ಬಂದಂತ ಸಂದರ್ಭದಲ್ಲಿ ಆ ಮಗು ಗರ್ಭದಿಂದ ಈಚೆಗೆ ಬರೋವರೆಗೂ ಕೂಡ ಅದಕ್ಕೆ ಆಕ್ಸಿಜನ್ ಕೊಟ್ಟು ಬೆಳೆಸ್ತಕ್ಕಂಥವ್ರು ಯಾರು? ತಾಯಿ ತನ್ನ ಹೊಕ್ಕಳು ಬಳ್ಳಿಯಿಂದ ತನ್ನ ಒಡಲಿನಿಂದ ಆ ಮಗುವಿನ ಹೊಕ್ಕಳು ಬಳ್ಳಿಯ ಮುಖಾಂತರವಾಗಿ ಸಕಲವನ್ನು ಅದಕ್ಕೆ ಧಾರೆ ಇರಿತಾಳೆ ತಾಯಿ. ತಾಯಿ 9 ತಿಂಗಳ ಗರ್ಭದಲ್ಲಿ ಹೊತ್ತು ಈಚೆಗೆ ಬಿಟ್ಟರೆ ಪ್ರಕೃತಿ ಮಾತೆಯ ಮಡಿಲಿಗೆ ಬಿದ್ದ ನಂತರ ಇಡೀ ನಿಮ್ಮ ಜೀವಮಾನ ಪೂರ್ತಿ ಆ ಮಾತೆ ಕಾಪಾಡ್ತಾರೆ. ಪ್ರಕೃತಿ ದೇವತೆ. ಅದಕ್ಕೆ ಪ್ರಕೃತಿಯನ್ನು ನಾವು ಎರಡನೇ ತಾಯಿ ಅಥವಾ ತಾಯಿ ನೋಡ್ತೀವಿ. ಪ್ರಕೃತಿ ಮಡಿಲಿಗೆ ಬಿಡ್ತೀವಿ ನೋಡಿ. ಆಕ್ಸಿಜನ್ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ತಾಯಿ ಕೊಟ್ಟರು. ಈಚೆ ಬಂದ ತಕ್ಷಣ ಆಕ್ಸಿಜನ್ ಕೊಡೋದು ಯಾರು ಮಗು? ನೀವೆಲ್ಲ ಓದ್ತೀರಾ ಬ್ಯೂಟಿ ಸಂಶ್ಲೇಷಣ ಕ್ರಿಯೆ, ಫೋಟೋಸಿಂಥಸಿಸ್ ಅಂತ ಸಚಿನ್ ಸಾಹೇಬ್ ನಾನು ಸೂಕ್ಷ್ಮವಾಗಿ ಹೇಳಿದ್ರು. ಅಂದ್ರೆ ನಾವು ಬಿಡ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅದನ್ನ. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಮಾತನಾಡಿ, ಅಕ್ರಮ ಗಣಿಗಾರಿಕೆ, ಅರಣ್ಯ ಮತ್ತು ಪರಿಸರ ನಾಶ ಮಾಡುವವರ ವಿರುದ್ಧ ಹಾಗೂ ಇದಕ್ಕೆ ಸಂಬಂಧಿಸಿ ತಪ್ಪೆಸಗುವ ಅಧಿಕಾರಿಯ ವಿರುದ್ಧ ಸ್ವಯಂ ಪ್ರೇರಿತ ದೂರು ದಾಖಲಿಸಲು ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಸಿದರು. ಮಕ್ಕಳೇ, ನೀವು ಓದೋ ಜೊತೆಗೆ ಒಂದೊಂದು ಗಿಡ ಹಾಕ್ಬೇಕು. ಒಂದೊಂದು ಗಿಡ ಹಾಕೋ ಜೊತೆಗೆ ಯಾರಾದ್ರೂ ಮರ ಕರೆದ್ರೆ ಬಿಡಂಗಿಲ್ಲ. ನಾವು ಮೊದಲು ಏನೇ ಗಲಾಟೆ ಆಗಲಿ ಲಾಯರ್ಗಳು ಗಲಾಟೆ ಮಾಡ್ತಾ ನಿಂತ್ಕೊಂಡು ಪ್ರತಿಯೊಂದು ರೈತರಿಗೆ ತೊಂದರೆ ಆದ್ರೆ ಲಾಯರ್ಗಳು, ಈ ದೇಶ ಸ್ವಾತಂತ್ರ್ಯಕ್ಕೆ ಬರಬೇಕಾದ್ರೆ ಲಾಯರ್ ಪಾತ್ರ ಮುಖ್ಯ. ಇವೆಲ್ಲ ಇವಾಗ ಬರೀ ಜಡ್ಜ್ ಮೇಲೆ ಜಗಳ ಮಾಡ್ತಾರೆ ನಮ್ಮ ಲಾಯರ್ಗಳು. ನಮ್ಮ ಮೇಲೆ ಜಗಳ ಮಾಡೋದು ಬಿಟ್ಟು ಇದೆಲ್ಲ ಬಿಟ್ಬಿಟ್ಟಿದ್ದಾರೆ. ಸ್ವಲ್ಪ ರೊಕ್ಕ ಬಂದ ಸಾಕು, ಮನೆಗೆ ಹೋಗ. ಪ್ರಕೃತಿಯಲ್ಲಿ ಏನಾಗ್ತಾ ಇದೆ, ಜನ ನಮ್ಮನ್ನು ಏನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದ್ದೋ ಅಲ್ಲಿ ನಮ್ಮ ಲಾಯರ್ಗಳು ಮಕ್ಕಳು ನೀವು ಸಿಡಿದೇಳಬೇಕು. ಇಲ್ಲದೆ ಇದ್ದ ಕಷ್ಟ ಮುಂದೊಂದು ದಿವಸ ಪ್ರಕೃತಿನ ಹಾಳು ಮಾಡಿ ನಮ್ಮನ್ನ ನೆಮ್ಮದಿಯನ್ನ ಮಾಡ್ತಾರೆ ಕೆಲವು ಸ್ವಾರ್ಥಿಗಳು. ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತ್ ರೆಡ್ಡಿ ಕೆವಿ, ಪಶ್ಚಿಮ ಘಟ್ಟ ಸಂರಕ್ಷಣಾ ಪಡೆ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್, ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ, ವಕೀಲ ಜಿಕೆ ಭಟ್, ಆರ್ಎಸ್ ರವಿ ಮಾತನಾಡಿದ್ರು. ವಕೀಲರ ಸಂಘದ ಅಧ್ಯಕ್ಷ ವಿಎಂ ಭಂಡಾರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಮಧುಸೂದನ್ ನಾಯ್ಕ್, ಜಿಲ್ಲಾ ನ್ಯಾಯಾಧೀಶ ಮಾಯಣ್ಣ, ಹಿರಿಯ ಸಿವಿಲ್ ನ್ಯಾಯಾಧೀಶೆ ದಿವ್ಯಶ್ರೀ ಸಿಎಂ, ಡಿಸಿಎಫ್ ಯೋಗೇಶ್ ಸಿಕೆ, ಕಾರ್ಯದರ್ಶಿ ಉದಯ್ ನಾಯ್ಕ್ ಭಾಗವಹಿಸಿದ್ರು. ಹಿರಿಯ ವಕೀಲ ವಿಘ್ನೇಶ್ ಶಾಸ್ತ್ರಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು. ವಕೀಲ ಸತೀಶ್ ಭಟ್ ಸ್ವಾಗತಿಸಿದ್ರು. ನಮ್ಮ ಹೊನ್ನಾವರ ತಾಲೂಕಲ್ಲಿ ಇಷ್ಟೊಂದು ಗಣ್ಯರು ಬಂದು ಒಂದು 6,000 ಸಸಿಯನ್ನು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನೆಟ್ಟಿದ್ರು. ಇದನ್ನು ಉಳಿಸುವ ಒಂದು ದೊಡ್ಡ ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿರುವ ಸ್ಥಳೀಯರು, ತಾವು ಶಾಲೆಯಲ್ಲಿರುವ ಮಕ್ಕಳು, ಇಲ್ಲಿ ಲೋಕಲ್ ಗ್ರಾಮ ಪಂಚಾಯತ್ನವರು ಈ ಒಂದು ನಾವು ಬೆಳೆಸಿರುವ ಅರಣ್ಯ ಪ್ರದೇಶವನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಜಿಲ್ಲಾಡಳಿತ ವತಿಯಿಂದ ನಿಮಗೆ ಕೋರ್ಕೊಳ್ತಾ ಇದ್ದೀವಿ. ನಮಗೆ ಇಲ್ಲಿ ಬಾರ್ ಅಸೋಸಿಯೇಷನ್ ಅವರು ಬಂದು ಫಸ್ಟ್ ಹೇಳಿದಾಗ ಈ ತರ ಒಂದು ಪ್ರೋಗ್ರಾಮ್ ಮಂಡ್ಯದಲ್ಲಿ ಆಯಿತು, ನಮ್ಮ ಜಿಲ್ಲೆನಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಾವು ತುಂಬಾ ಖುಷಿಯಿಂದ ಅವ್ರಿಗೆ ಸಪೋರ್ಟ್ ಮಾಡಿದ್ದೀವಿ. ನಮಗೆ ಒಂದೇ ಒಂದು ಕನಸಲ್ಲಿ ಇತ್ತು, ಇಷ್ಟೊಂದು ಮಳೆ ಬರುತ್ತೆ ನಮ್ಮಲ್ಲಿ ಆಗಸ್ಟ್ ಅಲ್ಲಿ ಸಾಮಾನ್ಯವಾಗಿ ತುಂಬಾ ಮಳೆ ಬರ್ತದೆ. ಅಂಡ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ನಮಗೆ ಆರೆಂಜ್ ಅಲರ್ಟ್ ಡಿಕ್ಲೇರ್ ಆಯಿತು ಈ ಎಂಟೈರ್ 1 ವೀಕ್ಗೆ. ಸೊ ನಮಗೆ ತುಂಬಾ ಅಪ್ರಿಹೆನ್ಷನ್ ಇತ್ತು ಎಷ್ಟು ಚೆನ್ನಾಗಿ ಆಗುತ್ತೆ ಅಂತ. ನಾವು ಪ್ರತಿನಿತ್ಯ ಮನೆಯ ಸರ್ಗೆ ಮಾತಾಡ್ತಾ ಇದ್ದೀವಿ. ಸರ್ ನಮ್ಗೆ ಒಂದೇ ಮಾತು ಹೇಳಿದ್ರು, ನಾವೆಲ್ಲ ಇಲ್ಲಿಯವರೇ ಎಷ್ಟೇ ಮಳೆ ಬಂದ್ರು ನಾವು ಏನು ಅನ್ಕೊಳ್ಳಲ್ಲ, ನೀವು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಅದಕ್ಕೆ ತಮ್ಮೆಲ್ಲರಿಗೂ ಕೂಡ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ತುಂಬಾ ಧನ್ಯವಾದಗಳು. ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಸಾಲ್ಗೋಡ ಸಮೀಪದ ಅರಣ್ಯ ಇಲಾಖೆಯ ಜಾಗದಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಇತರ ಗಣ್ಯರು ಸಸಿ ನೆಟ್ಟು ನೀರು ಹಾಕಿದ್ರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಸಹಸ್ರಾರು ವೃಕ್ಷಾರೋಪಣಾ ಕಾರ್ಯಕ್ರಮದಲ್ಲಿ ತಾಯಿ ಹೆಸರಲ್ಲೊಂದು ಮರ ಯೋಜನೆಯಡಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಹಾಗೂ ಇತರ ಗಣ್ಯರು ಸಸಿ ನೆಟ್ಟರು.
ವನಮಹೋತ್ಸವದ ಅಂಗವಾಗಿ ಮಾತೃಗೊಂದು ಮರ ಸಹಸ್ರಾರು ವೃಕ್ಷಾರೋಪಣ ಅಭಿಯಾನಕ್ಕೆ ಸ್ವಾಗತ. ಈ ಅಭಿಯಾನಕ್ಕೆ ವಿಶಿಷ್ಟವಾಗಿ ಚಾಲನೆ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಸರಿ, ಒಂದು ಫೋಟೋ ಹೆಚ್ಚಿಸಿದ್ದಾರೆ. ನ್ಯಾಯದಾತರು ತಮ್ಮ ನ್ಯಾಯ ನೀಡುವ ಕೆಳಗಳಿಂದ ಗಿಡಗಳನ್ನು ನೆಡುವ ಮೂಲಕ ಸಮಾಜಕ್ಕೆ ಪ್ರೇರಣೆಯಾಗಲಿ ಎಂಬ ಜನ ಉದ್ದೇಶ ನಮ್ಮ ಹೊನ್ನಾವರ ವಕೀಲರ ತಂಡದ್ದು. ಶ್ರೀ ಸಚಿನ್ ಶಂಕರ್ ಮಹದೇವ್, ಶ್ರೀ ರವೀಶ್ ಸಿಂಗ್ ಯಡೂರ್, ಶ್ರೀ ಅನಂತ ರಾಮನಾಥ್ ಹೆಗಡೆ, ಶ್ರೀ ಸಿ.ಎಂ. ಜೋಶಿ ಹಾಗೆ ಕರ್ನಾಟಕ ರಾಜ್ಯದ ಗೌರವಾನ್ವಿತ ಉಪಲೋಕಾಯುಕ್ತರುಗಳಾದ ಶ್ರೀ ಕೆ.ಎನ್. ಪನೇಂದ್ರ, ಶ್ರೀ ಡಿ. ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ. ಬನ್ನಿ ಸರ್. ಶ್ರೀಯುತ ಚಂದ್ರಶೇಖರ್ ಬಿಸಿ, ಮಾನ್ಯ ಸಿವಿಲ್ ನ್ಯಾಯಾಧೀಶರು, ಹೊನ್ನಾವರ ಹಿರಿಯ ಸಿವಿಲ್ ನ್ಯಾಯ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯೆಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ
ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.